ಹಲೋ ಡಿಯರ್, ವೆಲ್ಕಮ್ ಟು ವಿಜೇಂದ್ರ ಕ್ಷತ್ರಿಯ ಚಾನಲ್ ಒನ್ಸ್ ಅಗೇನ್. ಈ ವಿಡಿಯೋದಲ್ಲಿ ನಾನು ರವೀಂದ್ರನಾಥ್ ಟ್ಯಾಗೋರ್ ಬರೆದಿರ್ತಕ್ಕಂಥ ಪ್ಲೇ ಥಿಂಗ್ಸ್ ಈ ಪೋಯಮ್ನ ಕನ್ನಡದಲ್ಲಿ ನಿಮಗೆ ಲೈನ್ ಬೈ ಲೈನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಂದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಯಿತು ಅಂದರೆ ಕ್ವಶನ್ಸ್ಗೆ ಆನ್ಸರ್ ಬರೆಯೋದು ಏನು ಕಷ್ಟ ಆಗಲ್ಲ. ಕ್ವಶನ್ ಆನ್ಸರ್ಸ್ ಕೂಡ ಇರುತ್ತೆ. ಲಾಟ್ಸ್ ಕ್ವಶನ್ಸ್, ಹಾಟ್ಸ್ ಕ್ವಶನ್ಸ್ ಅಂತ ಹೇಳ್ತೀವಿ, ಅವುಗಳು ಇರುತ್ತೆ. ಅದಾದ ನಂತರ ನಿಮಗೆ ಎನಾಲಜಿಯಲ್ಲಿ ಕ್ವಶನ್ಸ್ ಬರುತ್ತೆ, ಅವುಗಳನ್ನು ಕೊಟ್ಟಿದ್ದೀನಿ. ಅದಲ್ಲದೇನೆ ವೊಕ್ಯಾಬ್ಲರಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದರೆ ಸಿನಾನಿಮ್ಸ್ ಅಂತೀವಲ್ಲ ಅವು, ಎಂಟಾನಿಮ್ಸ್ ಮತ್ತು ರೈಮಿಂಗ್ ವರ್ಡ್ಸ್, ಆ ಎನಾಲಜಿ ಕ್ವಶನ್ಸ್ ಹೇಗೆ ಅಟೆಂಪ್ಟ್ ಮಾಡಬೇಕು ಅನ್ನೋ ಕೂಡ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸೊ ನಿಮಗೆ 9 ಮಾರ್ಕ್ಸ್ಗೆ ತಯಾರಿ ಆಗಲಿಕ್ಕೆ ಇದು ಬೆಸ್ಟ್ ವಿಡಿಯೋ. ಇದು ಸ್ಪೆಷಲಿ ಸೆಕೆಂಡ್ PUC ಸ್ಟೂಡೆಂಟ್ಸ್ಗಾಗಿ ಮಾಡಿರ್ತಕ್ಕಂಥ ವಿಡಿಯೋ. ಯಾಕಂದರೆ ಇನ್ನು ಮುಂದೆ ನಿಮಗೆ 3 ಮಾರ್ಕ್ಸ್ ಸಿಗಲ್ಲ, 9 ಮಾರ್ಕ್ಸಿಗೆ ಬರುತ್ತೆ. ಅದಕ್ಕೆ ವರ್ಕ್ಬುಕ್ಕಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಪೋಯಮ್ನ ಎಕ್ಸ್ಪ್ಲನೇಷನ್ ಇದೇ ಥರ ಇರುತ್ತೆ. ಅದಲ್ಲದೇನೆ ಉಳಿದ ಸಿಲೆಬಸ್ನಲ್ಲಿರ್ತಕ್ಕಂಥ ಎಲ್ಲ ಪಾಠದ, ಎಲ್ಲ ಪದ್ಯದ ಮತ್ತು ಎಲ್ಲ ಗ್ರಾಮರ್ ಮೇಲೆ ಉತ್ಕೃಷ್ಟವಾದಂಥ ವಿಡಿಯೋಗಳು ಇದೆ. ಒಮ್ಮೆ ನೀವು ವಾಚ್ ಮಾಡಿದರೆ ನೀವು ಡೆಫಿನೆಟ್ಲಿ ನೀವು ಇನ್ನೊಂದು ಚಾನಲ್ಗೆ ಹೋಗಲ್ಲ. ಓಕೆ, ಬನ್ನಿ ಇವಾಗ ಕನ್ನಡದಲ್ಲಿ ನಿಮಗೆ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. Child, how happy you are sitting in the dust, playing with a broken twig all the morning. A child is playing outside the house. He has a small stick in his hand. It is a dusty place. He is completely involved in his play. ಒಂದು ಮಗು ಅಂಗಳದಲ್ಲಿ ಒಂದು ಸಣ್ಣ ಕಟ್ಟಿಗೆಯನ್ನು ಇಟ್ಕೊಂಡು ಆಡ್ತಾ ಇದೆ. ಅದು ತುಂಬಾ ಗಹನವಾಗಿ ಆ ಆಟದಲ್ಲಿ ಮುಳುಗಿಬಿಟ್ಟಿದೆ. ಮಣ್ಣಿನಲ್ಲಿ ಒಂದು ಚಿಕ್ಕ ಕಟ್ಟಿಗೆಯನ್ನು ಇಟ್ಕೊಂಡು ಆಡ್ತಕ್ಕಂಥ ಈ ಮಗು ಎಷ್ಟು ಖುಷಿಯಾಗಿದೆ. ಅದು ತಲ್ಲೀನವಾಗಿ ತನ್ನ ಆಟದಲ್ಲಿ ತೊಡಗಿರುವುದನ್ನು ನೋಡಿಕೊಂಡು ಅವರಪ್ಪ ಅಂದ್ಕೊಳ್ತಾನೆ, ಎಷ್ಟು ಖುಷಿಯಾಗಿದ್ಯಲ್ಲೋ ನೀನು ಅಂತ. ದ ಮ್ಯಾನ್ ವಂಡರ್ಸ್ ಹೌ ದಟ್ ಚೈಲ್ಡ್ ಈಸ್ ಸೋ ಹ್ಯಾಪಿ ವಿತ್ ದಟ್ ಸಿಲಿ ಸ್ಟಿಕ್. ಯಕಶ್ಚಿತ ಒಂದು ಸಣ್ಣ ಕಟ್ಟಿಗೆ ತುಂಡನ್ನು ಇಟ್ಕೊಂಡು ಎಷ್ಟು ಖುಷಿಯಾಗಿ ಆಡ್ತಾ ಇದೆಯಲ್ಲ ಈ ಮಗು ಅಂತ ಅವನು ಆಶ್ಚರ್ಯ ಪಡ್ತಾನೆ. ಐ ಆಮ್ ಬಿಸಿ ವಿತ್ ಮೈ ಅಕೌಂಟ್ಸ್ ಆಡಿಂಗ್ ಅಪ್ ಫಿಗರ್ಸ್ ಬೈ ದ ಅವರ್. ದ ಮ್ಯಾನ್ ಈಸ್ ಬಿಸಿ ವಿತ್ ಹಿಸ್ ಅಕೌಂಟ್ಸ್. ಆ ಮಗುವಿನ ಅಪ್ಪ ಬೆಳಿಗ್ಗೆನೆ ತನ್ನ ಲೆಕ್ಕಪತ್ರದಲ್ಲಿ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದಾನೆ. ಹಿ ಈಸ್ ಕಂಪೇರಿಂಗ್ ಹಿಸ್ ವರ್ಕ್ ವಿತ್ ದ ಪ್ಲೇ ಆಫ್ ದ ಇನ್ನಸೆಂಟ್ ಬಾಯ್. ತಾನು ಮಾಡುತ್ತಿರುವ ಈ ತಲೆನೋವಿನ ಕೆಲಸವನ್ನ ತನ್ನ ಮಗು ಖುಷಿಯಿಂದ ಆಡ್ತಕ್ಕಂಥದ್ದಕ್ಕೆ ಕಂಪೇರ್ ಮಾಡ್ತಾನೆ. ದ ಮ್ಯಾನ್ ರಿಯಲೈಸಸ್ ದಟ್ ಹಿ ಈಸ್ ಡೂಯಿಂಗ್ ಅ ಬೋರಿಂಗ್ ಜಾಬ್. ಅವನಿಗನ್ಸುತ್ತೆ ತಾನು ಒಂದು ಬೋರಿಂಗ್ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಂತ. ದಿಸ್ ಇಸ್ ನಾಟ್ ಅ ಪ್ಲೇ, ಇಟ್ ಇಸ್ ನಾಟ್ ವಾಲಂಟರಿ, ಇಟ್ ಈಸ್ ಕಂಪಲ್ಸರಿ. ತನ್ನದು ಆಟ ಅಲ್ಲ ಮತ್ತು ಇದನ್ನ ಯಾವುದೋ ಒತ್ತಾಯಕ್ಕೆ ಮಾಡ್ತಿದ್ದಾನೆ. and he is bound to be unhappy. ಹೀಗಿರುವಾಗ ಅವನು ಅಸಂತುಷ್ಟನಾಗಿದ್ದಾನೆ. Perhaps you glance at me and think, what a stupid game to spoil your morning with. ಬೆಳಿಗ್ಗೆನೆ ಇಂತಹ ಹುಚ್ಚಾಟವನ್ನ ಆಡ್ತಾ ನಿನ್ನ ಸಮಯವನ್ನ ಹಾಳು ಮಾಡಿಕೊಂಡಿಯಲ್ಲ ಅಂತ ಆ ಮಗು ಇವನನ್ನ ನೋಡಿ ಅಂತ ಇದೆಯೇನೋ ಅಂತ ಇವನಿಗೆ ಭಾಸ ಆಗತ್ತೆ. ಯಾಕಂದ್ರೆ ಇದು ತನಗೇ ಬಂದ ಒಂದು ಭಾವನೆ. Child, I have forgotten the art of being absorbed in sticks and mud pies. Again, it is a soliloquy. ಮತ್ತೆ ಇದು ಕೂಡ ತನ್ನಷ್ಟಕ್ಕೆ ತಾನೇ ಹೇಳ್ಕೊಳ್ತಕ್ಕಂಥದ್ದು. Being absorbed means involving oneself completely in any task. ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದು. The man knows that the children are very happy when they play with sticks and mud pies. ಮಕ್ಕಳು ಕಟ್ಟಿಗೆಗಳನ್ನ ಹಿಡಿದುಕೊಂಡು ಮಣ್ಣಿನ ಮುದ್ದೆಗಳನ್ನ ಹಿಡಿದುಕೊಂಡು ಆಟ ಆಡ್ತಿರುವಾಗ ಅವರು ತುಂಬಾ ಖುಷಿಯಾಗಿದ್ದಾರೆ ಅಂತ ಇವನಿಗೆ ಗೊತ್ತು. ದ ಸ್ಟಿಕ್ಸ್ ಅಂಡ್ ಮಡ್ ಪೈಸ್ ಆರ್ ವೆರಿ ಸಿಲಿ ಥಿಂಗ್ಸ್, ಯೆಟ್ ದ ಚಿಲ್ಡ್ರನ್ ಆರ್ ವೆರಿ ಹ್ಯಾಪಿ ವಿತ್ ಇಟ್. ಕಟ್ಟಿಗೆ ತುಂಡುಗಳಾಗಲಿ ಅಥವಾ ಮಣ್ಣಿನ ಮುದ್ದೆಗಳಾಗಲಿ ಇವು ಯಕಶ್ಚಿತ, ಆದರೂ ಇವುಗಳೊಂದಿಗೆ ಮಕ್ಕಳು ಖುಷಿಯಾಗಿಯೇ ಇದ್ದಾರೆ. I seek out costly playthings and gather lumps of gold and silver. The man is no more interested in sticks and mud pies.
He is interested in costly things like gold and silver. ದೊಡ್ಡವನಾದ ಈ ವ್ಯಕ್ತಿಗೆ ಈಗ ಸ್ಟಿಕ್ಸ್ ಆಗಲಿ ಮಡ್ ಪೈಸ್ ಆಗಲಿ ಇಂಟ್ರೆಸ್ಟ್ ಇಲ್ಲ. ಅವನು ಅಪಾರವಾದ ಬಂಗಾರ ಮತ್ತು ಬೆಳ್ಳಿ ಬೇಕು ಅಂತ ಆಸೆ ಪಡ್ತಿದ್ದಾನೆ. He is hungry for wealth. With whatever you find, you create your glad games. ತಂದೆ ಹೇಳ್ತಾನೆ, ನಿನಗೆ ಏನು ಸಿಗುತ್ತೋ ಅದರಿಂದಾನೇ ಸಂತೋಷ ಕೊಡುವ ಆಟಗಳನ್ನು ನೀನೇ ಕ್ರಿಯೇಟ್ ಮಾಡ್ಕೊಳ್ತೀಯಲ್ಲ ಅಂತ. Children do not have any desire for costly things. They are happy with the silly things what they get for their play. ಮಕ್ಕಳಿಗೆ ಆಟ ಆಡಲಿಕ್ಕೆ ದುಬಾರಿಯಾಗಿರ್ತಕ್ಕಂಥ ವಸ್ತುಗಳೇನು ಬೇಕಿಲ್ಲ ಅವರಿಗೆ. ಯಾವುದೇ ಯಕಶ್ಚಿತ ವಸ್ತು ಸಿಕ್ಕರೂ ಕೂಡ ಅದರಲ್ಲೇ ತೃಪ್ತಿ ಪಟ್ಕೊಂಡು ಅವರು ಖುಷಿಯಾಗಿರ್ತಾರೆ. That's the reason they create happiness. Their games are happy games. In contrast, the man is not satisfied with what he has. ಎಂತಹ ವಿರೋಧಾಭಾಸ ಅಂದರೆ ವ್ಯಕ್ತಿ ತನಗೆಷ್ಟು ಸಿಕ್ಕಿದೋ ಅದರಲ್ಲಿ ತೃಪ್ತಿ ಪಡುವುದಿಲ್ಲ. He wants more. He wants costly things. ಅವನಿಗೆ ಹೆಚ್ಚು ಹೆಚ್ಚು ಬೇಕು, ದುಬಾರಿ ವಸ್ತುಗಳು ಬೇಕು. When he doesn't get them, he becomes sad. ಆಸೆ ಪಟ್ಟಿದ್ದು ಸಿಗದೇ ಇರುವಾಗ ದುಃಖಿತನಾಗುತ್ತಾನೆ. I spend both my time and my strength over things I never can obtain. ಯಾವುದನ್ನ ನಾನು ತುಂಬಾ ಬಯಸಿದರೂ ಸಿಗೋದಿಲ್ಲವೋ ಅಂತಹದಕ್ಕೆ ನನ್ನ ಸಮಯವನ್ನು ಮತ್ತು ನನ್ನ ಸಾಮರ್ಥ್ಯವನ್ನ ವೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. This is the problem with ambitious people. They are not satisfied and happy with what they have. ಮಹತ್ವಾಕಾಂಕ್ಷಿ ಆದವರೊಂದಿಗೆ ಇದೇ ಸಮಸ್ಯೆ. ತಮಗೆ ದೊರಕಿರುವುದರಲ್ಲಿ ಸಂತೃಪ್ತಿಯನ್ನು ಪಡುವ ಬುದ್ಧಿ ಇವರಿಗಿಲ್ಲ. They lose the innocence. Innocence is bliss. ಆ ಮುಗ್ಧತೆಯನ್ನ ಕಳ್ಕೊಳ್ತಾರೆ. ಮುಗ್ಧತೆ ಇರುವಲ್ಲಿ ಪರಮಾನಂದ ಇದೆ ಅಂತ ನಿಮಗೆಲ್ಲ ಗೊತ್ತಿದೆ ಅಲ್ವಾ? Now the speaker seems to regret that he spends his time and energy on useless ambitions. In my frail canoe, I struggle to cross the sea of desire. Desires are like a sea, very vast. The poet imagines that he has a weak, small boat. He wants to cross the sea of desire by sitting in this weak boat. ಕವಿ ತಾನು ಒಂದು ಚಿಕ್ಕ ನಾವೆಯಲ್ಲಿ ಕುಳಿತು ಆಸೆ ಎನ್ನುವ ವಿಶಾಲವಾದ ಸಾಗರವನ್ನ ತಾನು ಅದರಲ್ಲಿ ದಾಟುತ್ತಿದ್ದೀನಿ ಅಂತ. He knows he cannot succeed. ಇದು ಸಾಧ್ಯವಿಲ್ಲ ಅಂತ ಅವನಿಗೆ ಗೊತ್ತು. Happiness is the thing he wants to obtain. The speaker very well knows that he cannot obtain happiness when he has desires. And I forget that I too am playing a game. The speaker knows that the life itself is a game. ಜೀವನವೇ ಒಂದು ಆಟ ಅಂತ ಕವಿಗೆ ಗೊತ್ತು. He too can be happy if he plays it well. ಚೆನ್ನಾಗಿ ಆಡಿದರೆ ಖುಷಿಯಾಗಿರ್ತೀನಂತನೂ ಗೊತ್ತು. First, he should be happy with what he has. ಮೊದಲು ಇದ್ದುದರಲ್ಲಿ ತೃಪ್ತಿ ಪಡುವುದನ್ನು ಕಲಿಬೇಕು. He should completely involve in what he does. ಮತ್ತು ಮಾಡುವ ಕಾರ್ಯವನ್ನ ತಲ್ಲೀನತೆಯಿಂದ ಮಾಡಬೇಕು. ಆವಾಗಲೇ ಸಂತೋಷ ಸಿಗೋದು. Here are different kinds of 1-mark questions. Pause the video at each frame and answer the questions, and then you can move for checking your answers. Your understanding will be complete after watching this video completely. This will be certainly helpful for your exam. Now pause the video here and answer these questions. Who is the speaker addressing? The speaker is addressing a child. Question 2. What is the child doing? The child is playing. Where is the child playing? In the dust. What is the child playing with? The child is playing with a twig. And again, stop the video here and try to answer these questions. What is the speaker doing? The speaker is busy with accounts. What is the speaker busy with? Busy with accounts. What is the stupid game? Adding the figures or calculation. Who is playing the stupid game? The speaker is playing the stupid game.
Pause here and answer. What has the speaker forgotten? The art of being absorbed in sticks and mud pies. What does the speaker seek out? The speaker seeks out costly playthings. What does the speaker gather? The speaker gathers lumps of gold and silver. Who creates glad games? The child creates glad games. What does the speaker have or use to cross the sea? A frail canoe. What part of the day is mentioned in the poem? Morning. What is the speaker's expression on seeing the child playing? The speaker smiles at the child. According to the speaker, what does the child think about the man? The child thinks that the speaker is playing a stupid game. Who is playing the stupid game? Your options: the child, the speaker, both, none of them. Option B, the speaker. Gather lumps of gold and silver. The underlined phrase indicates A. Wants to get richer. B. Wants to become a scholar. C. Wants to remain poor. D. None of them. Option A is the right answer. I spend both my time and my strength over things I can never obtain. Pick out the phrase that fits the above statement. A. Happy achievement. B. A wasteful act. C. A show of strength. Option B is the right answer. Broken twig in the poem indicates. Your options are A. A costly item. B. A treasure of knowledge. C. An insignificant thing. C is the right answer. The child is happy with a broken stick, but the speaker is dash with lumps of gold and silver. Fill in the blanks with the right word. Sad or unhappy is the right word. Adding up figures by the hour. This phrase indicates A. Only 1 hour. B. A long time. C. Less than an hour. Option B is the right answer. Who has the art of being absorbed in sticks and mud pies? Your options are A. The speaker. B. The child. C. Both the speaker and the child. D. None of them. Option B, the child, is the right answer. I spend both my time and my strength over things I can never obtain. What is that the speaker can never obtain? It is happiness or peace. Vocabulary. Pick the antonym of sad from the poem. Happy or glad. Pick the antonym of remember from the poem. Forget. Pick the antonym of cheap from the poem. Costly. Pick out the antonym of the word robust. Frail. Pick out the phrase that means deeply involved. Absorbed. Pick out the phrasal verb that means wants to have or desire. Seek out. Questions on analogy. 1. Child is to play as speaker is to dash. Looking over accounts. 2. Glad game is to child as stupid game is to
ಡ್ಯಾಶ್ ಸ್ಪೀಕರ್. ನೀವು ಸೆಕೆಂಡ್ PUC ಸ್ಟೂಡೆಂಟ್ ಆಗಿದ್ದರೆ ಈ ಲಿಂಕ್ ಮೇಲೆ ಒತ್ತಿ. ಎಲ್ಲ ವಿಡಿಯೋಗಳು ನಿಮಗೆ ಸಿಗ್ತವೆ.